ನೀಟ್ ಯುಜಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷೆಯ ರದ್ದು ಇದನ್ನು ಮುಂದಿಟ್ಟು ಶಿವಮೊಗ್ಗದಲ್ಲಿ ಎನ್ಎಸ್ಯುಎ ಪ್ರತಿಭಟನೆ ನಡೆಸಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಸಿಂಗ್ ಪ್ರಧಾನ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಭ್ರಷ್ಟ ಕೇಂದ್ರ ಸಚಿವರು ರಾಜೀನಾಮೆ ನೀಡಲಿ ಅಂತೇಳಿ ವಿದ್ಯಾರ್ಥಿಗಳು ಶಿವಮೊಗ್ಗದ ಕೋರ್ಟ್ ವೃತ್ತದಲ್ಲಿ ಎನ್ಎಸ್ಯುಎ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ನಗರದ ಮಹಾವೀರ ವೃತ್ತದ ಬಳಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದ್ರೆ ಬರೀತಾರೆ ನೀಟ್ ಪರೀಕ್ಷೆಯನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2012ರಲ್ಲಿ ಯಾತಕ್ಕೋಸ್ಕರ ತರ್ತಾರೆ ಅಂತಂದ್ರೆ ವೈದ್ಯಕೀಯ ಶಿಕ್ಷಣ ಎಲ್ಲ ವರ್ಗದವರಿಗೂ ಕೂಡ ವೈದ್ಯಕೀಯ ಶಿಕ್ಷಣ ಸಿಗಬೇಕು ಅಂತ ಹೇಳಿ ನೀಟ್ ಎಕ್ಸಾಮ್ ಅನ್ನ ತರ್ತಾರೆ. ಆ ಎಕ್ಸಾಮ್ ಅನ್ನ 8 ವರ್ಷಗಳಿಂದ ಒಂದು 5 ಸಲ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇದಕ್ಕೆ ನೇರ ಐತಲ್ಲ ಕೇಂದ್ರ ಶಿಕ್ಷಣ ಸಚಿವರು ಯುಪಿ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಇಂಥ ಸ್ಟೇಟ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಟೀಚಿಂಗ್ ವ್ಯವಸ್ಥೆ ಕರೆಕ್ಟ್ ಇರಲ್ಲ. ಅವ್ರ ಮಕ್ಕಳಿಗೆ ಇವರು ಪದೇ ಪದೇ ದಕ್ಷಿಣ ರಾಜ್ಯದ ಬಿಜೆಪಿ ನಾಯಕರುಗಳ ಮಕ್ಕಳು ಅವರಿಗೆ ಸಾಧ್ಯನೇ ಇಲ್ಲ. ನೆಗೆಟಿವ್ ಎಲಿವೇಷನ್ ಇರುತ್ತೆ. ನಾನು ಒಬ್ಬ ನೀಟ್ ಬರ್ದಿರೋ ಸ್ಟೂಡೆಂಟ್, ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಔಟ್ ಆಫ್ ಹೋಗ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಔಟ್ ಆಫ್ ಹೋಗ್ತಿದ್ದಾರೆ. ಇವರು ವೈದ್ಯಕೀಯ ಸೀಟನ್ನು ನಿರ್ಧರಿಸೋ ಸೀಟನ್ನೇ ಕೂಡ ಮಾನ್ಯತೆ ಮಾಡ್ತಾರೆ ಅಂತಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನೀವು ಎದುರಿಸಬೇಕಾಗುತ್ತೆ ಅಂತೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಪದೇ ಪದೇ ಈ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಿದೆ ಭ್ರಷ್ಟ ಬಿಜೆಪಿ ಯಾತಕ್ಕಾಗಿ ಹೋರಾಟ. ಸ್ಟೂಡೆಂಟ್ಸ್ ಪವರ್ ನೀಟ್ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಲು ಸರ್ಕಾರಕ್ಕೆ ಬಡ ಮತ್ತು ಶೋಷಿತ ವರ್ಗಗಳ ವಿದ್ಯಾರ್ಥಿಗಳ ಮೇಲೆ ಪದೇ ಪದೇ ಅವರ ಕನಸುಗಳಿಗೆ ಬರವಣಿಸುತ್ತಿರುವ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಶಿಕ್ಷಣ ಇಲಾಖೆ ದರ್ಜೆಯಲ್ಲಿ ವಿಫಲ ಆಗಿರುವ ಭ್ರಷ್ಟ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ತುಂಬಾ ದಿನದಿಂದ ಕಾಣ್ತಾ ಇದ್ದೀರಾ. ಆದ್ರೆ ಈ ಭ್ರಷ್ಟ ಬಿಜೆಪಿ ಸರ್ಕಾರ ಏನಿದೆ ಇದೆಲ್ಲ ನಿಮ್ಮ ಅಂತ ವೈದ್ಯರ ಕನಸುಗಳಿಗೆ ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದೆ. ಸುಮಾರು ತೆಗೆದುಕೊಳ್ಳಕ್ ಹೇಗ್ ಸಾಧ್ಯ? ನೀಟಲ್ಲಿ ಔಟ್ ಆಫ್ ಔಟ್ ತೆಗೆಯೋದಷ್ಟು ಸುಲಭ ಅಲ್ಲ. ಅದನ್ನ ಓದಂತ ವಿದ್ಯಾರ್ಥಿಗಳ ಅದ್ರ ಸಮಸ್ಯೆಗಳನ್ನ ಏನಂತ ಗೊತ್ತಿರುತ್ತೆ. ಆದ್ರೆ ಈ ಬಿಜೆಪಿ ಸರ್ಕಾರ ತಮ್ಮ ಹಣ ಮುಂದುವರೆದ್ರೆ ಇನ್ನು ಉಗ್ರ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿ ಉದ್ದೇಶಿಸಿ ಮಾತಾಡ್ತಿದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಆ ಶಕ್ತಿಯನ್ನು ಉಳಿದುವಂತ ಕೆಲಸ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಎನ್ಎಸ್ಯುಐ ಮಾಡ್ತಾ ಇದೆ. ತಾವೆಲ್ಲರೂ ಇಲ್ಲಿ ಬಂದು ನಮಗೆಲ್ಲರಿಗೂ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ನೀಟ್ ಪರೀಕ್ಷೆಯಲ್ಲಿ